ನಮಸ್ಕಾರ ಫ್ರೆಂಡ್ಸ್. ಇವತ್ತು ಈ ವರ್ಷದ ಮೊದಲ ಅಡಿಕೆ ಕೊಯ್ಲಿಕ್ಕೆ ನಮ್ಮ ಹತ್ತಿರದ ಮನೆಯ ಕರಿಯ ಅವರು ಬಂದಿದ್ದಾರೆ. ಹಾಗೆ ಅಡಿಕೆ ಹೆಕ್ಕಲಿಕ್ಕೆ ಇಬ್ಬರು ಇದ್ದಾರೆ. ಈ ಕರಾವಳಿ ಭಾಗದಲ್ಲಿ ಹೇಗೆ ಅಂದರೆ, ಅಡಿಕೆ ಕಂಪ್ಲೀಟ್ ಹಣ್ಣಾಗುವವರೆಗೆ ಕಾದು ಅದನ್ನು ಕೊಯ್ದು ಒಂದು 40-45 ಬಿಸಿಲಲ್ಲಿ ಒಣಗಿಸಿ ಅದರ ಸಿಪ್ಪೆಯನ್ನು ತೆಗೆದು ಮತ್ತೆ ಮಾರಾಟ ಮಾಡೋ ಕ್ರಮ. ನಿಮಗೆ ತೀರ್ಥಹಳ್ಳಿ ಆ ಸೈಡೆಲ್ಲ ಎಳೆ ಅಡಿಕೆಯನ್ನು ಕೊಯ್ದು ಬೇಯಿಸಿ ಬೇರೆ ಪ್ರೊಸೆಸ್ ಇರ್ತದೆ. ಆದರೆ ಈ ಸೈಡ್ ಹಾಗೆ ಅಲ್ಲ. ಇದು ಅಡಿಕೆ ಕೊಯ್ಯುವ ಕೊಕ್ಕೆ ಅಥವಾ ದೋಟಿ. ಇದರ ತುದಿಗೆ ಕಬ್ಬಿಣದ ಹರಿತವಾದ ಕತ್ತಿಯನ್ನು ಕಟ್ಟಿರುತ್ತಾರೆ. ಅಡಿಕೆ ಮರಕ್ಕೆ ಅರ್ಧ ಅಥವಾ ಮುಕ್ಕಾಲು ಭಾಗ ಹತ್ತಿದ ನಂತರ ಈ ಕೊಕ್ಕೆಯ ಮುಖೇನ ಅಡಿಕೆಯನ್ನು ಕೊಯ್ದು ಬೀಳಿಸುತ್ತಾರೆ. ಇದು ಅಡಿಕೆ ಮರಕ್ಕೆ ಹತ್ತಿದ ನಂತರ ಕುಳಿತುಕೊಳ್ಳಲು ಉಪಯೋಗಿಸುವ ಮಣೆ. ಇದು ತಳ್ಳೆ. ಅಡಿಕೆ ಮರಕ್ಕೆ ಹತ್ತುವಾಗ ಇದನ್ನು 2 ಕಾಲನ್ನು ಹಿಡಿದು ಇಟ್ಟುಕೊಳ್ಳಲು ಉಪಯೋಗಿಸುತ್ತಾರೆ. ನೀವು ಅಡಿಕೆ ಮರಕ್ಕೆ ಹತ್ತಿರುವುದನ್ನು ಗಮನಿಸಬಹುದು. ಅಡಿಕೆ ಮರಕ್ಕೆ ಹತ್ತಿದ ನಂತರ ಹಣ್ಣು ಅಡಿಕೆ ಗೊನೆಗೋಸ್ಕರ ಹುಡುಕುತ್ತಾರೆ. ಬಿಸಿಲಿರುವ ಕಾರಣ ಅಡಿಕೆ ಹಣ್ಣು ಅಥವಾ ಕಾಯಿ ಅಂತ ತಿಳಿಯುವುದು ಸ್ವಲ್ಪ ಕಷ್ಟಕರ. ಒಂದು ವೇಳೆ ಅಡಿಕೆ ಗೊನೆಯಲ್ಲಿ ಕಾಯಿ ಇದ್ದರೆ ಅದು ಒಣಗಿದ ನಂತರ ಕಪ್ಪಾಗಿ ನಮಗೆ ಕಡಿಮೆ ರೇಟು ಸಿಗುತ್ತದೆ. ಗಮನಿಸಬಹುದು, ಅಡಿಕೆ ಮರಕ್ಕೆ ಹತ್ತುವಾಗ ಮರ ಎಷ್ಟು ಆಚೆ ಈಚೆ ಮೂವ್ ಆಗ್ತದೆ ಅಂತೇಳಿ. ಇದು ಒಂಥರ ಉಯ್ಯಾಲೆ ರೀತಿ ಇರುತ್ತದೆ. ನಾರ್ಮಲಿ ಹತ್ತಿದ ಮರದ ಅಡಿಕೆ ಗೊನೆಯನ್ನು ಅವರು ಕೊಯ್ಯುವುದಿಲ್ಲ, ಯಾಕಂದರೆ ಅದು ತಲೆ ಮೇಲೆ ಬೀಳುವ ಚಾನ್ಸ್ ಇರ್ತದೆ. ಅವರು ಹತ್ತಿರದ ಎಟಕುವ ಮರದ್ದು ಗೊನೆಯನ್ನು ಕೊಯ್ಯುತ್ತಾರೆ. ಅಡಿಕೆ ಗೊನೆ 40-50 ಫೀಟ್ ಮೇಲಿಂದ ಬೀಳೋ ಕಾರಣ ಕೆಲವು ಅಡಿಕೆ ಸಿಡಿದು ಚದುರಿ ಹೋಗುತ್ತದೆ. ಇದಕ್ಕೋಸ್ಕರ ನಮಗೆ 2-3 ಜನ ಅಡಿಕೆಯನ್ನು ಹೆಕ್ಕಲಿಕ್ಕೆ ಬೇಕಾಗ್ತದೆ. ಇದು ಅಡಿಕೆ ಗೊನೆಯ ಹತ್ತಿರದ ನೋಟ. ನಿಮಗೆ ಅಡಿಕೆ ಮೇಲೆ ಬಿಳಿಯ ಕಲೆ ಕಾಣಬಹುದು. ಅದು ಬೋಡೋ ದ್ರಾವಣ. ಮಳೆಗಾಲಕ್ಕೆ ವರ್ಷಕ್ಕೆ 3 ಸಲ ನಾವು ಬೋಡೋ ದ್ರಾವಣ ಸಿಂಪಡಿಸುತ್ತೇವೆ. ಇದು ಕೊಳೆ ರೋಗವನ್ನು ತಪ್ಪಿಸುತ್ತದೆ.
ದಿಮ್ಮಿಗೆ ಹೊಡೆದು ಅಡಿಕೆಯನ್ನು ಗೊನೆಯಿಂದ ಬೇರ್ಪಡಿಸುತ್ತಾರೆ. ಹಾಗೆ ಮಾಡಿದರೂ 2-3 ಅಡಿಕೆ ಗೊನೆಯಲ್ಲಿ ಉಳಿಬಹುದು. ಅದನ್ನು ಮತ್ತೆ ಕೈಯಲ್ಲಿ ನಾವು ಬೇರ್ಪಡಿಸಬೇಕು. ಖಾಲಿ ಅಡಿಕೆ ಗೊನೆಯನ್ನು ನಾವು ಅಡಿಕೆ ಮರದ ಬುಡಕ್ಕೆ ಗೊಬ್ಬರಕ್ಕೋಸ್ಕರ ಹಾಕುತ್ತೇವೆ. ಕೆಲವರು ಇದನ್ನು ಒಣಗಿಸಿ ಬಿಸಿ ನೀರು ಮಾಡಲು ಉಪಯೋಗ ಮಾಡುತ್ತಾರೆ. ಸದ್ಯದ ರೇಟಲ್ಲಿ ಹೊಸ ಅಡಿಕೆಗೆ ಸುಮಾರು 375 ರೂಪಾಯಿ ಪರ್ kg ಬೆಲೆ ಇದೆ. ಅದೇ ಅಡಿಕೆಯನ್ನು 1 ವರ್ಷ ಇಟ್ಟು ಮಾರಿದರೆ ಸಾಧಾರಣ 430ರಿಂದ 440 ರೂಪಾಯಿ ಪರ್ kg ಇದೆ. ಒಂದು ಅಡಿಕೆ ಗೊನೆಯಲ್ಲಿ ಸಾಧಾರಣ 50ರಿಂದ 75 ಅಡಿಕೆ ಇರಬಹುದು. ಕೆಲವರಲ್ಲಿ ಜಾಸ್ತಿ ಇರುವ ಸಾಧ್ಯತೆ ಇರುತ್ತದೆ, ಇನ್ನು ಕೆಲವರಲ್ಲಿ ತುಂಬಾ ಕಡಿಮೆ ಇರುವ ಸಾಧ್ಯತೆ ಇರುತ್ತದೆ. ಒಂದು 50ರಿಂದ 75 ಅಡಿಕೆ ಇದ್ದರೆ ಒಣಗಿಸಿದ ನಂತರ 1 kg ಅಡಿಕೆ ಸಿಗುವ ಸಾಧ್ಯತೆ ಇದೆ. ಆದರೆ ಇದು ಅಡಿಕೆ ತಳಿ ಮೇಲೆ ಅವಲಂಬಿಸಿರುತ್ತದೆ. ಅಡಿಕೆಯ ನಾಟಿ ತಳಿಯನ್ನು ಉಪಯೋಗ ಮಾಡುತ್ತೇವೆ. ಇದರ ಬಾಳಿಕೆ ಸ್ವಲ್ಪ ಜಾಸ್ತಿ, ಆದರೆ ಇದು ತುಂಬಾ ಎತ್ತರ ಬೆಳೆಯುತ್ತದೆ. ಸಾಧಾರಣ 60ರಿಂದ 80 ಫೀಟಿನಷ್ಟು ಎತ್ತರ ಬೆಳೆಯುತ್ತದೆ. ಆದರೆ ಇಂಟರ್ ಮಂಗಳ ಅಥವಾ ಮಂಗಳ ಕಡಿಮೆ ಎತ್ತರ ಬೆಳೆಯುತ್ತದೆ, ಆದರೆ ಅದರ ಬಾಳಿಕೆ ಸ್ವಲ್ಪ ಕಡಿಮೆ. ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋಗಳನ್ನು ಇತರರಿಗೆ ಶೇರ್ ಮಾಡಿ. ಧನ್ಯವಾದ.